ಒಂದಂತೂ ಭಾಳ ಸ್ಪಷ್ಟ ರೀ. ಡಿ ಕೆ ಶಿವಕುಮಾರ್ ಸ್ವಲ್ಪ ಕಸಿವಿಸಿಗೊಂಡರೆ ಕಾಂಗ್ರೆಸ್ ದುರ್ಬಲವಾಗೋದು ಖಂಡಿತ. ಬನ್ನಿ, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡುವಂಥ ಪ್ರಯತ್ನವನ್ನು ಸತೀಶ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸತೀಶ್, ಡಿ ಕೆ ಶಿವಕುಮಾರ್ ಮತ್ತು ಉಳಿದವರು ನೀವು ಕಂಡಂತೆ ಯಾರು ಗೆಲ್ತಾರೆ? ಜಯಪ್ರಕಾಶ್, ಸದ್ಯದ ಮಟ್ಟಿಗೆ ಹೈಕಮಾಂಡ್ ಏನು ಈ ಟ್ರಬಲ್ ಶೂಟರ್ಗೆ ಟ್ರಬಲ್ ಕೊಡಲಿಕ್ಕೆ ಹೊರಟಿದಾರಲ್ಲ, ಅವ್ರ ಮಾತನ್ನು ಪರಿಗಣಿಸೋದಿಲ್ಲ ಅನ್ನೋ ಒಂದು ಮಾತುಗಳು ಕೇಳಿಬರ್ತಾ ಇದೆ. ಯಾಕಂದರೆ ಈಗಾಗಲೇ ನೀವು ಹೇಳ್ದಾಗೆ ಡಿ ಕೆ ಶಿವಕುಮಾರ್ ತಮ್ಮ ಎಲ್ಲ ಪ್ರಯತ್ನಗಳಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಬಿಟ್ಟರೆ ಲೋಕಸಭೆಯಲ್ಲಿ 9 ಕ್ಷೇತ್ರವನ್ನು ಗೆಲ್ಲಿಸಿದ್ದಾರೆ. ಸಿದ್ದರಾಮಯ್ಯವ್ರ ಪಾಲಿದೆ, ವಿಧಾನಸಭೆಯಲ್ಲಿ 136 ಸ್ಥಾನ ಗೆಲ್ಲಿಸಿದ್ದಾರೆ. ಮತ್ತು ಈ ಹಿಂದೆ ಹಲವು ಸಂದರ್ಭಗಳಲ್ಲಿ AICCಗೆ ಆಧಾರವಾಗಿ ನಿಂತಿದ್ದಾರೆ. ಗುಜರಾತ್ನ MLAಗಳನ್ನು ಬೆಂಗಳೂರಿಗೆ ತಂದು ಅದರಲ್ಲಿ ಯಶಸ್ವಿ ಆದ್ರು. ನಂತರ ಮೇಲೆ ದಾಳಿಗಳಾಯ್ತು. ಅದೆಲ್ಲವನ್ನೇ ಎದುರಿಸಿ ಡಿ ಕೆ ಶಿವಕುಮಾರ್ ಗಟ್ಟಿಯಾಗಿ ನಿಂತು ಪಕ್ಷವನ್ನ ಅಧಿಕಾರಕ್ಕೆ ತಂದ್ರು. ಹೀಗಾಗಿನೇ ಈ ಏನು DCM 4-5 ಮಾಡಬೇಕು ಅಂತ ಏನು ಒತ್ತಾಯ ಮಾಡ್ತಾ ಇದ್ದಾರೆ, ಅವರ ಮಾತಿಗೆ ಹೈಕಮಾಂಡ್ ಸದ್ಯಕ್ಕೆ ಮಣೆ ಹಾಕೋದಿಲ್ಲ. ಅವರನ್ನ ಡಿ ಕೆ ಶಿವಕುಮಾರ್ಗೆ ಟ್ರಬಲ್ ತರಲಿಕ್ಕೆ ಈ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಹೊರತು ಡಿ ಕೆ ಶಿವಕುಮಾರ್ ಅವ್ರನ್ನ ಬದಲಾಯಿಸಕ್ಕೆ ಸದ್ಯದ ಮಟ್ಟಿಗೆ ಸಾಧ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ 2.5 ವರ್ಷ ಮಾತುಕತೆ ಆಗಿದೆ, ಅದು ಹೈಕಮಾಂಡ್ ಮಟ್ಟದಲ್ಲಿ. ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯ ತೊಂದರೆ ಇಲ್ಲ. ಇವರೊಬ್ಬರೇ DCM ಆಗಿ ಮುಂದುವರಿತಾರೆ. ಒಂದು ವೇಳೆ ಆ ಬದಲಾವಣೆ ಸಂದರ್ಭದಲ್ಲಿ ಇವರಿಗೆ CM ಅವಕಾಶ ಸಿಗುತ್ತಾ, ಆ ನಂತರ ಬೇರೆಯವರಿಗೆ DCM ಅವಕಾಶ ಸಿಗಬಹುದು. ಆ ಹಿನ್ನೆಲೆಯಲ್ಲಿ ಸದ್ಯಕ್ಕಂತೂ ಇವರೆಲ್ಲ ಪ್ರಯತ್ನಗಳು ಇವತ್ತೇನು ಡೈಲಿಗೆ ಹೋಗಿ ಹೈಕಮಾಂಡ್ ನಾಯಕರು ಭೇಟಿ ಮಾಡಬೇಕು ಅಂತ ಕಾಂಗ್ರೆಸ್ ನಾಯಕರು ತೀರ್ಮಾನ ಮಾಡಿದ್ದಾರೆ. ಅವರು ಯಾವುದೇ ಒತ್ತಡಕ್ಕೂ ಕೂಡ ಹೈಕಮಾಂಡ್ ಮಣಿಯುವ ಸಾಧ್ಯತೆ ಇಲ್ಲ. ಹೀಗಾಗಿನೇ ಡಿ ಕೆ ಶಿವಕುಮಾರ್ ಸದ್ಯದ ಮಟ್ಟಿಗೆ DCM ಸ್ಥಾನದಿಂದ ಕೆಳಗಿಳಿಸುವ ಅಥವಾ ಅವ್ರ ಜೊತೆಗೆ 3-4 ಮಂದಿಯನ್ನು ಮಾಡುವ ಪ್ರಸ್ತಾಪವನ್ನು ಹೈಕಮಾಂಡ್ ಸದ್ಯಕ್ಕೆ ಒಪ್ಪುವ ಸಾಧ್ಯತೆ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಹಾಗಂತ ಕಾಂಗ್ರೆಸ್ ಪಾರ್ಟಿ ಏಕಮೇವಾದ್ವಿತೀಯ ಅಂತೇಳಿ ಡಿ ಕೆ ಶಿವಕುಮಾರ್ ಅವರನ್ನೇ ಮೆರೆಸೋಕೆ ಹೋಗೋದಿಲ್ಲ. ಈಗಂತೂ ಅವ್ರಿಗೆ ಹೆಚ್ಚಿನ ಮಹತ್ವವನ್ನು ಕೊಡುತ್ತೆ, ಹೆಚ್ಚಿನ ಜವಾಬ್ದಾರಿಯನ್ನು ಕೊಡುತ್ತೆ. ಯಾಕಂದರೆ ಮುಂದೆ ಅವರೇ ಮ್ಯಾನೇಜ್ ಮಾಡಬೇಕಾದಂಥವ್ರು. ಆಮೇಲೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಈ ಬಾರಿಯ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಾಗಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಹಿರಂಗ ಕಿತ್ತಾಟಗಳು ಎಲ್ಲೂ ಆಗಿಲ್ಲ. ನೀನು ಸೋಲಿಸಬೇಕು, ನಾನು ಸೋಲಿಸಬೇಕು, ಅವ್ರು ಒಗ್ಗಟ್ಟಾಗಿ ಹೋದ ಕಾರಣಕ್ಕಾಗಿ. ಡಿ ಕೆ ಶಿವಕುಮಾರ್ಗೆ ಯಾಕೆ ಮಹತ್ವ ಬರುತ್ತೆ ಅಂತಂದರೆ ಇಷ್ಟೇ. ನೀವು ಕೇಳ್ಬೋದು, ಹಾಗಿದ್ರೆ ಸಿದ್ದರಾಮಯ್ಯನವರು ಇಲ್ವೋ ಸರ್ 136ರಲ್ಲಿ? ಖಂಡಿತ ಪಾತ್ರ ಇದೆ. ಕೇವಲ ಅಹಿಂದ ಓಟ್ ಅವ್ರದ್ದಿದೆ. ಈಗ ಇಲ್ಲಿ ಒಂದು ಕಂಪ್ಲೇಂಟ್ ಕೂಡ ಹೋಗ್ತಾ ಇದೆ, ಬೆಂಗಳೂರು ಗ್ರಾಮಾಂತರ ಯಾಕೆ ಸೋತ್ರಿ ಅಂತಂದರೆ ಅಹಿಂದ ಓಟ್ ನಮಗೆ ಬಿದ್ದಿಲ್ಲ, ಸಿದ್ದರಾಮಯ್ಯನವರ ಓಟ್ ಬಿದ್ದಿಲ್ಲ ಅಂದರೆ ಒಂದು ಕಂಪ್ಲೇಂಟ್ ಹೋಗ್ತಾ ಇದೆ ಅಂತ ಒಂದು ಸುದ್ದಿ ಇದೆ. ಅದು ಬೇರೆ ವಿಚಾರ. ಕೇವಲ ಕುರುಬ ಮತ ಅಲ್ಲ ಸಿದ್ದರಾಮಯ್ಯ ಅಂತಂದರೆ, ಅಹಿಂದ ಮತಗಳು ಬೀಳುತ್ತೆ, ದಲಿತ ಮತಗಳು ಬೀಳುತ್ತೆ, ಮುಸ್ಲಿಂ ಮತಗಳು ಬೀಳುತ್ತೆ ಸಿದ್ದರಾಮಯ್ಯನವರಿಗೆ. ಓಕೆ, ಒಕ್ಕಲಿಗ ಮತಗಳು ಇಲ್ಲದೆ ಇರ್ಬೋದು, ಅಥವಾ ಸ್ವಲ್ಪ ಮಟ್ಟಿಗೆ ಲಿಂಗಾಯತ ಮತಗಳಿದ್ದಿರ್ಬೋದು. ಅವರು ಅದನ್ನು ಹೇಳ್ತಾ ಇರ್ತಾರೆ ಸಿದ್ದರಾಮಯ್ಯನವರು. ನೋಡಿ, ಪ್ರತಿ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಫೋಟೋ ಹಾಕಿಸಿದ್ಯಾರು? ನಾನು. ಅಕ್ಕಮಹಾದೇವಿ ವಿಶ್ವವಿದ್ಯಾನಿಲಯ ಸ್ಥಾಪನೆಯದ್ದು ಏನು? ಆಮೇಲೆ ಅವರು ಪದೇ ಪದೇ ಅನುಸರಿಸೋದೇ ಇದು ಬಸವಣ್ಣನ ಮಾರ್ಗ. ಆದರೆ ನಿಮಗೆ ಜಾತಿ ಬಂದಾಗೆ ಇಲ್ಲ ಬಿಡ್ರಿ ಅಂತ ಬಂದ್ಬಿಡುತ್ತೆ. ಈಗ ಯಡಿಯೂರಪ್ಪನವರು ಎಷ್ಟೇ ಒಕ್ಕಲಿಗ ಪ್ರೀತಿಯನ್ನು ತೋರಿಸಿದ್ರು ಕೂಡ ಜನ ನಂಬೋದಿಲ್ಲ. ಆಮೇಲೆ ದೇವೇಗೌಡರು ಎಷ್ಟೇ ಬ್ರಾಹ್ಮಣ ಪ್ರೀತಿ ತೋರಿಸಿದ್ರು ಕೂಡ ನಂಬೋದಿಲ್ಲ ಜನ. ಅವರು ಒಕ್ಕಲಿಗರೇ ಅಪ್ಪ ಅಂತೇಳಿ. ಹಾಗೇನೆ ಸಿದ್ದರಾಮಯ್ಯನವರು ಎಷ್ಟೇ ಇನ್ನೊಂದು ಜಾತಿ ಅಥವಾ ಮತ್ತೊಂದು ಜಾತಿಯನ್ನು ಪ್ರೀತಿ ಮಾಡ್ತೀನಿ ನಾನು ಮನಪೂರ್ವಕವಾಗಿ ಅಂತ ಅಂದ್ರೂ ಕೂಡ ಇಲ್ಲ ರೀ, ಅವರು ಕುರುಬ ಜಾತಿಗೆ ಮಾತ್ರ ನಿಮ್ಗೆ ಏನು ಮಾಡೋಕ್ಕಾಗಲ್ಲ. ನಿಮಗೆ ಅದನ್ನೇನು ಬಗೆಹರಿಸೋಕ್ಕಾಗಲ್ಲ. ಯಾರಿಗೆ ಹನುಮಂತ ಅಂತಾರ. ಆದರೆ ಇಲ್ಲಿ ಬರುವ ಪ್ರಶ್ನೆ ನಾನು ಹೇಳಿದೆ, 2018ರಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಾತ್ರ ಹೋಗಿದ್ರು, ಆಗ ನಿಮಗೆ ಬಂದಿದ್ದು 80. ಇವತ್ತು ಇಬ್ಬರು ನಾಯಕರ ನೇತೃತ್ವದಲ್ಲಿ ಹೋಗಿದ್ದೀರಿ, 136 ಬಂದಿದ್ದೀರಿ. ಸಿದ್ದರಾಮಯ್ಯನವರ ಪಾಲು ಇದೆ, ಅದಕ್ಕಿಂತ ದೊಡ್ಡ ಪಾಲು ಡಿ ಕೆ ಶಿವಕುಮಾರ್ ಅವ್ರದ್ದು ಕೂಡ ಇದೆ. ಅದನ್ನು ಸಿದ್ದರಾಮಯ್ಯನವರು ಹೇಳ್ತಾರೆ, ಸಂಘಟನಾ ಶಕ್ತಿ ಇದೆಯಲ್ಲ ಭಾಳ ಅದ್ಭುತ ಅಂತೇಳಿ. ನಾನು ಕೇಳಿದ್ದೆ ಸಿದ್ದರಾಮಯ್ಯನವ್ರ ಹತ್ರ, ಏನು ಸರ್ ಸಿದ್ದರಾಮಯ್ಯನವರೇ DKಶಿ ಅವರ ಶಕ್ತಿ ಏನು? ಸಂಘಟನಾ ಚತುರ. ಡಿ ಕೆ ಶಿವಕುಮಾರ್ ಹತ್ರ ಕೇಳಿದ್ವಿ.